ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಮ್ಸ್ ವಿಲೇಜ್ ರೆಸಿಪೀಸ್. ಸೊ ಇವತ್ತು ನಾನು ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಸೊ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಸಂಜೆ ಮನೆ ಹತ್ತಿರಕ್ಕೆ ಒಂದು ನವಿಲು ಬಂದಿತ್ತು ನೋಡ್ಬೋದು ನೀವು. ನಾವು ಸ್ವಲ್ಪ ತರಕಾರಿ ಮಾಡಿದ್ವಿ, ಅದನ್ನು ತಿನ್ಲಿಕ್ಕಂತ ಇದು ಬರೋದು. ಸಂಜೆ ನನ್ನ ಫೇವ್ರೆಟ್ ಪ್ಲೇಸಿಗೆ ಬಂದ್ವಿ. ಇದು ಮನೆಯಿಂದ ಸ್ವಲ್ಪನೇ ದೂರ ಇರೋದು, ಬರಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ನೋಡಿ ಮಳೆಗೆ ಎಷ್ಟು ನೀರಾಗಿದೆ ಅಂತ ಹೇಳಿ. ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಇದನ್ನೆಲ್ಲ ನೋಡ್ತಾ ಇದ್ವಿ. ಆಚೆ ಸೈಡ್ ಫುಲ್ ಗ್ರೀನರೀಸ್ ಇದೆ. ಸೊ ಇಲ್ಲಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡೋದು ಒಂಥರ ಪೀಸ್ಫುಲ್ ಆಗಿರುತ್ತೆ. ಅದಾದಮೇಲೆ ಸಂಜೆ ನಾವು ಒಂದು 7 ಗಂಟೆ ಅಷ್ಟೊತ್ತಿಗೆ ಮಳೆಗಾಲದ ಏಡಿಯನ್ನು ಹಿಡಿಲಿಕ್ಕಂತ ಹೊರಟ್ವಿ. ಅಂದರೆ ನಮ್ಮ ತೋಟದ ಹತ್ರ ಸ್ವಲ್ಪ ಸಣ್ಣ ತೋಡಿದೆ, ಅದರಲ್ಲಿ ಏಡಿ ಸಿಗುತ್ತೆ. ಸೊ ಅದನ್ನು ಹಿಡಿತಾ ಇದ್ದೇವೆ, ನೋಡಿ ಎಷ್ಟು ಸಿಕ್ತ ಅಂತ ಹೇಳಿ. ನಮ್ಮ ಹತ್ರ ಕೈಯಲ್ಲೇ ಏಡಿ ಹಿಡಿಯುವ ಎಕ್ಸ್ಪರ್ಟ್ಸ್ ಕೂಡ ಇದ್ದಾರೆ. ಇಲ್ಲಿ ನೋಡಿ ಸಣ್ಣ ಮಿನಿ ಫಾಲ್ಸ್ ಇದೆ. ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ರಾತ್ರಿ ಏಡಿ ಹಿಡಿದಿದ್ದು ಅಂತೂ ಸಕ್ಕತ್ತಾಗಿತ್ತು. ತುಂಬ ಏಡಿ ಸಿಕ್ತು. ನಾವು ಆ ಕಡೆ ಸೈಡೆಲ್ಲ ತುಂಬ ಕತ್ಲೆ ಇದ್ದಿದ್ದರಿಂದ ನನಗೆ ವೀಡಿಯೋ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಸೊ ಏಡಿ ಎಲ್ಲ ಹಿಡಿದು ಸೀದಾ ಮನೆಗೆ ಬಂದ್ವಿ. ಮನೆಯಲ್ಲಿ ಏಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇವೆ. ನೋಡಿ ಎಷ್ಟು ದೊಡ್ಡ ಏಡಿ ಸಿಕ್ಕಿದೆ ಅಂತ ಹೇಳಿ. ಇದು ತುಂಬ ದೊಡ್ಡದಿದೆ ಏಡಿ. ಸೊ ಇದನ್ನು ತೋರಿಸ್ತಾ ಇದ್ದಾರೆ ನೋಡಿ. ಈ ಏಡಿ ಕೂಡ ತುಂಬ ದೊಡ್ಡದಿದೆ. ಕೆಲವೊಂದು ಸಣ್ಣ ಏಡಿ ಸಹ ಸಿಕ್ಕಿದೆ, ಮತ್ತು ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಏಡಿಗಳೇ ಇರೋದು. ಸೊ ಏಡಿಯನ್ನು ಕ್ಲೀನ್ ಮಾಡೋದೊಂದು ದೊಡ್ಡ ಟಾಸ್ಕ್. ಚೆನ್ನಾಗಿ ಕ್ಲೀನ್ ಮಾಡಬೇಕು. ಇಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ನನಗೆ ಏಡಿ ಹಿಡಿಲಿಕ್ಕೆ ಗೊತ್ತಿಲ್ಲ ಆಯಿತಾ. ನನಗೆ ಸ್ವಲ್ಪ ಏಡಿ ಅಂತ ಹೇಳಿದರೆ ಭಯ. ಅಣ್ಣನವರು ಏಡಿ ಹಿಡಿತಾರೆ. ಸೊ ಹಾಗಾಗಿ ನಾನು ಆ ವಿಡಿಯೋನ ನಿಮ್ಮ ಜೊತೆ ಸಹ ಹಂಚ್ಕೊಳ್ಳುವ ಅಂತ ಹೇಳಿ ವಿಡಿಯೋ ಮಾಡಿದ್ದು. ಸೊ ಆಲ್ಮೋಸ್ಟ್ ಎಲ್ಲ ಏಡಿ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಆಯಿತು. ನಾವಿಲ್ಲಿ ಕ್ಲೀನ್ ಮಾಡಿಟ್ಟಿರುವಂತಹ ಏಡಿಯನ್ನು ಸುಕ್ಕ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೇವೆ. ಸೊ ಏಡಿಗೆ ಉಪ್ಪು, ಅರಶಿಣ, ಹುಣಸೆ ಹುಳಿ ರಸ ಮತ್ತು 1 ಗ್ಲಾಸ್ನಷ್ಟು ನೀರು, ಆನಿಯನ್ ಮತ್ತು ಒಂದು ಕಟ್ ಮಾಡಿಟ್ಕೊಂಡಿರುವಂತಹ ಟೊಮ್ಯಾಟೊವನ್ನು ಸೇರಿಸ್ತಾ ಇದ್ದೇವೆ. ಸೊ ಇದು ಚೆನ್ನಾಗಿ ಬೇಯಬೇಕು. ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಬೇಯಲಿಕ್ಕೆ ಸ್ವಲ್ಪ ಜಾಸ್ತಿ ಸಮಯ ತಗೊಳ್ತದೆ. ಈಗ ಇದಕ್ಕೆ 3 ಸ್ಪೂನ್ನಷ್ಟು ಮೆಣಸಿನ ಹುಡಿಯನ್ನು ಹಾಕೊಳ್ತಾ ಇದ್ದೇವೆ. ಚೆನ್ನಾಗಿ ಮೆಣಸಿನ ಹುಡಿ ಹಾಕಿ ಸಹ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಉಪ್ಪು, ಹುಳಿ, ಖಾರ ಚೆನ್ನಾಗಿ ಹಿಡಿಬೇಕು ಏಡಿಗೆ, ಆವಾಗಲೇ ಚೆನ್ನಾಗಾಗೋದು ಸುಕ್ಕ. ಈಗ ಇದಕ್ಕೆ ಇನ್ನೊಂದು ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೇವೆ. ಸ್ವಲ್ಪ ನೀರು ಜಾಸ್ತಿ ಬೇಕು ಇದು ಬೇಯಲಿಕ್ಕೆ. ಹಾಗಾಗಿ ನೋಡಿ ಈಗ ಏಡಿ ಬೆಂದಿದೆ, ಕುದಿ ಬರ್ತಾ ಇದೆ. ಈಗ ಇದಕ್ಕೆ ನಾವು ಧನ್ಯ ಮತ್ತು ಜೀರಿಗೆ ಪುಡಿಯನ್ನು ಹಾಕೊಳ್ತಾ ಇದ್ದೇವೆ. ಒಂದು 2 ಸ್ಪೂನ್ನಷ್ಟು ಧನ್ಯ ಮತ್ತು ಜೀರಿಗೆ ಪುಡಿಯನ್ನು ಆ್ಯಡ್ ಮಾಡೋಣ. ನೆಕ್ಸ್ಟ್ ಒಂದು ಬಾಣಲೆಯಲ್ಲಿ ತೆಂಗಿನ ತುರಿ, ಆನಿಯನ್, ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಈಗ ಈ ಕ್ರ್ಯಾಬಿಗೆ ಸೇರಿಸ್ತಾ ಇದ್ದೇವೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು.
ಈಗ ನಮ್ಮ ಫಸ್ಟ್ ಕ್ಲಾಸ್ ಕ್ರ್ಯಾಬ್ ಸುಕ್ಕ ರೆಡಿ ಆಯಿತು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸೊ ಈ ಚಾನಲಲ್ಲಿ ಇನ್ನಷ್ಟು ವಿಡಿಯೋಸ್ ಬರ್ತಾ ಇರುತ್ತೆ. ನನಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ.